ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇವತ್ತಾಗಲೇ 5ನೇ ತಾರೀಕು ಆಗೋಯ್ತು. ನೀವು ನಮ್ಮನೆಗೆ ಬಂದೇ ಇಲ್ಲ. ಯಾವಾಗ ಬರ್ತೀರಾ? ಸದ್ಯದಲ್ಲೇ ಬರ್ತೀನಿ. ನನಗೂ ನಿನ್ ತಂಗಿ ನೋಡ್ಬೇಕು ಅಂತ ಬಹಳ ಆಸೆ ಇದೆ. ಅಪ್ಪ, ಯಾವಾಗ ಬಂದ್ರಪ್ಪ ಊರ್ಗೆ? ಮನೆ ಹುಡುಕ್ತಾ ಇದ್ದೀರಾ? ಬನ್ನಿ, ಕರ್ಕೊಂಡು ಹೋಗ್ತೀನಿ. ಯಾರ ಮನೆಗೆ? ತಮಾಷೆ ಮಾಡ್ತಾ ಇದ್ದೀರಪ್ಪ? ನೀನ್ಯಾರು? ನಿನ್ ಜೊತೆ ತಮಾಷೆ ಮಾಡೋಕೆ? ನನ್ಗೂ ನಿನ್ಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ದೇ ಇದ್ರೆ ನನ್ ಮನೆ ತನಕ ಯಾಕೆ ಬಂದ್ರಿ? ನೀನು ತಪ್ಪು ತಿಳ್ಕೊಂಡಿದೀಯ. ನಾ ಬಂದದ್ದು ನಾನ್ ನಳಿನ್ ನೋಡೋದಿಕ್ಕೆ. ಹೆತ್ತ ಮಗಳನ್ ಮರ್ತು ಎಲ್ಲಿಂದ ನಾವು ಬಂದ ಅಳಿಯನ್ ಮೇಲೆ ಅಷ್ಟೊಂದು ಪ್ರೀತಿನ ನಿಮ್ಗೆ? ನೀನು ನನ್ನ ಮಗಳು ಅನ್ನೋ ಪ್ರೀತಿಯನ್ನೋ ನಾನು ಮರ್ತೆ, ಸರಿ. ಆದ್ರೆ ನಾನ್ ನಿನ್ನಪ್ಪ ಅಂತ ಅನ್ನೋದು ನಿನ್ನ ನೆನಪಿನಲ್ಲಿದ್ಯಾ? ನಿನಗೆ ಹೃದಯ ಇದ್ದಿದ್ರೆ ಈ 5 ವರ್ಷಗಳಲ್ಲಿ ನಾವು ಸತ್ವ ಬದುಕದ್ವಾ ಅಂತ ಒಂದು ದಿನವಾದ್ರೂ ನೋಡ್ಕೊಂಡು ಬಂದಿದ್ಯಾ? ನೀನು ಮನೆ ಬಿಟ್ಟು ಹೋದ 2 ತಿಂಗಳಿಗೆ ನನಗೆ ರಿಟೈರ್ ಆಯ್ತು. ಏನೇನೂ ಸಂಪಾದನೆ ಇಲ್ಲ. ಇಂಥ ಸ್ಥಿತಿ ಒಳಗೆ ನಿನ್ ತಮ್ಮ ತಂಗಿಗೆ 2 ಊಟ ಕೊಟ್ಟು ಓದಿಸ್ತಾ ಇರೋಣ ನಾನಲ್ಲಮ್ಮ, ನನ್ನ ಅಳಿಯ. ನನ್ನ ಮನೆದೇವನ್ನ ನೋಡಬೇಕು ಅಂತ ಅನ್ನಿಸ್ತು. ನೋಡಾಯ್ತು, ಹೋಗ್ತಾ ಇದ್ದೀನಿ. ಜಾನಕಿ, ಎಲ್ರೂ ಟೀ ಕುಡಿಯಕ್ ಹೋಗಿದ್ದಾರೆ. ಬಾರೆ ನಾವು ಹೋಗೋಣ. ನನಗ್ ಬೇಡ. ಯಾಕೋ ಜಾನಕಿ ಅವರು ಇವತ್ತು ತುಂಬಾ ಮಂಕಾಗಿದ್ದಾರಲ್ವಾ? ಯಾಕಂದ್ರೆ ಇವತ್ತು ಆ ಶ್ರೀರಾಮಚಂದ್ರ ಬರ್ಲಿಲ್ವಲ್ಲ, ಅದಕ್ಕೆ. ಏಯ್, ಬಾಯಿಗೆ ಬಂದಾಗೆಲ್ಲ ಬೊಗಳ್ಬೇಡ. ಅವನಿಗೆ ಇವಳಿಗೆ ಏನು ಸಂಬಂಧನೇ ಇಲ್ಲ. ಇವನು ಸುಮ್ಮನೆ ರೀಲ್ ಬಿಡ್ತಾನೆ ಅಷ್ಟೇ. ಪಾಪ ಅಯ್ಯಮ್ಮ ಯಾವತ್ತೂ ಅವನ ಆ ರೀತಿ ನೋಡೇ ಇಲ್ಲ ಕಣ್ರು. ನಾನು ಇಷ್ಟು ದಿವಸ ಹಾಗೆ ತಿಳ್ಕೊಂಡಿದ್ದಪ್ಪ. ಅದಕ್ಕೆ ಇವತ್ತು ಬೆಳಿಗ್ಗೆ ಸ್ಟ್ರೈಟ್ ಆಗಿ ಕೇಳಿದೆ, ಯಾಕಯ್ಯ ಹಿಂಗ್ ಊರೆಲ್ಲ ಬೊಗಳ ಬಿಟ್ಕೊಂಡು ತಿರುಗ್ತೀಯ ಅಂತ. ಅದಕ್ಕೆ ಅವನೇನಂದ ಗೊತ್ತಾ? ನನಗೂ ಅವಳಿಗೂ ಏನು ಸಂಬಂಧ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಇವತ್ತು ನೀವು ಅವಳನ್ನ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂದ. ನನ್ಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಅವಳಿಗೊಂದು ಫೋನ್ ಬರುತ್ತೆ, ಬಂದ ತಕ್ಷಣ ಅವಳು ಹೊರಡ್ತಾಳೆ, ನೀವು ಫಾಲೋ ಮಾಡಿ ನಿಮ್ಗೆ ಆಗ ಗೊತ್ತಾಗುತ್ತೆ ಅಂತ ಹೇಳ್ದ. ಹಲೋ, ಓಕೆ, ಬರ್ತೀನಿ. ವೆಂಕಟೇಶ್, ನನ್ ಮಗು ಎಲ್ಲಿ? ವೆಂಕಟೇಶ್ ಅಲ್ಲಿ. ರಾಜು, ಅಲ್ಲೆಲ್ಲೂ ನನ್ ಮಗು ಇಲ್ಲ. ನನ್ ರಾಜು ಎಲ್ಲಿ? ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಮತ್ತೆ ನನ್ ಮಗನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನ ಕಾಪಾಡಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೀನ್ ಫೋನ್ ಮಾಡಿದ್ದು? ನೀನ್ ಇಲ್ಲಿಗೆ ಬರ್ಲಿ ಅಂತ ನಾನ್ ಮಾಡಿದ್ದು ಒಂದ್ ಸಣ್ಣ ನಾಟಕ. ನನ್ನನ್ ಯಾಕೆ ಇಲ್ಲಿ ಕರೆದಿದ್ದು? ಅಪ್ಪ ಅಮ್ಮ ಆಟ ಆಡೋಣ ಅಂತ. ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನಾನ್ ಯಾವತ್ತು ಬಳ್ಳೆ ತೊಟ್ಟಿರೋ ಹೆಂಗ್ಸಲ್ಲ. ಸಾಯೋದಕ್ಕೆ ಆಸೆ ಇದ್ರೆ ಒಂದ್ಸರಿ ಮುಟ್ ನೋಡು. ಹಣ್ಣು ತಾನಾಗೆ ಉದುರಿದ್ರೆ ಅದ್ರಲ್ಲಿ ಸಿಗೋ ರುಚಿನೇ ಬೇರೆ. ಈಗ ನೀನ್ ಹಠ ಮಾಡಿದ್ರೆ ಆ ಹಣ್ಣನ್ನ ಕಿತ್ತು ನನ್ಗೇನ್ ಕಷ್ಟದ ಕೆಲಸ ಅಲ್ಲ. ಯಾವುದಕ್ಕೂ 10 ನಿಮಿಷ ಟೈಮ್ ಕೊಡ್ತೀನಿ. ಯೋಚನೆ ಮಾಡಿ ಡಿಸೈಡ್ ಮಾಡು.
ಇನ್ನು ಅರ್ಧ ನಿಮಿಷ ಬಾಕಿ ಇದೆ. ಏನ್ ಡಿಸೈಡ್ ಮಾಡಿದೆ ಹೇಳು. ನೀನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು. ಛೇ ಅಷ್ಟೊಂದು ತೊಂದರೆನೇ ತಗೋಬೇಡ. 10 ನಿಮಿಷ ಮುಗೀತು, ನಾನೇನು ಕರ್ಸಿದ ಕೆಲ್ಸಾನು ಮುಗೀತು. ಹೆದರ್ಕೋಬೇಡ, ನಾನ್ ನಿನ್ಗೇನು ಮಾಡೋದಿಲ್ಲ. ನೀನ್ ಒಳಗ್ ಬಂದ್ 10 ನಿಮಿಷ ಆಯ್ತು, ನಾನು ಹೀಗೆ ಹೊರಗೆ ಹೋಗ್ತೀನಿ. ಹೊರಗಡೆ ನಮ್ಮ ಆಫೀಸ್ ಸ್ಟಾಫ್ ಕಾಯ್ತಾ ಇರ್ತಾರೆ. ಒಂದು ಗಂಡು ಒಂದು ಹೆಣ್ಣು ಒಂದು ರೂಮ್ನಲ್ಲಿ 10 ನಿಮಿಷ ಏನ್ ಮಾಡ್ಬೋದು? ಇದನ್ನ ನಾನು ಅವ್ರಿಗೆ ಹೇಳ್ಬೇಕಾಗಿಲ್ಲ, ಎಲ್ಲ ಅವರೇ. ನೀನ್ ನನಗೆ ಬಸ್ ಸ್ಟಾಪ್ನಲ್ಲಿ ಮಾಡಿದ ಅವಮಾನಕ್ಕೆ ನಿನ್ಗೀ ಅವಮಾನ.